ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ನೆಲಮಂಗಲ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಸಾಲುಗಟ್ಟಿ ಲಾರಿಗಳು ಕೂಡ ನಿಂತಿದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಎಲ್ಲೆಡೆ ಪಸರಿಸ್ತಾ ಇದೆ. ಎಲ್ಲೆಡೆ ಅದರ ಪರಿಣಾಮ ಆಗ್ತಾ ಇರುವಂಥದ್ದು. ನೆಲಮಂಗಲ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಲಾರಿಗಳು ಸಾಲುಗಟ್ಟಿ ನಿಂತಿದ್ದಾವೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಪ್ಲಾಂಟ್ ಇದು. ಸರಿಯಾದ ಪೂರೈಕೆ ಇಲ್ಲದೆ ಗ್ಯಾಸ್ ಪ್ಲಾಂಟ್ಗಳು ಖಾಲಿ ಓಡಿತಾ ಇದ್ದಾವೆ. ಪೂರೈಕೆ ಆಗ್ತಾ ಇಲ್ಲ, ಸ್ಟಾಪ್ ಮಾಡಲಾಗಿದೆ. ಹಾಗಾಗಿ ಸರಿಯಾದ ಪೂರೈಕೆ ಇಲ್ಲದೆ ಗ್ಯಾಸ್ ಪ್ಲಾಂಟ್ಗಳು ಖಾಲಿ ಓಡಿತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಎಲ್ಲೆಡೆ ರವಾನಿಸ್ತಾ ಇದೆ. ಇದೀಗ ಸಿಲಿಂಡರ್ ಕೊರತೆಯನ್ನ ನೀಗಿಸೋದಕ್ಕೆ ಕೇಂದ್ರ ಸರ್ಕಾರ ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಖಾಲಿ ಹೊಡಿತಾ ಇದೆ ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಪ್ಲಾಂಟ್ಗಳು. ನೆಲಮಂಗಲದ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಕೂಡ ಲಾರಿಗಳು ಸಾಲುಗಟ್ಟಿ ನಿಂತಿದ್ದಾವೆ. ಕೇಂದ್ರ ಸರ್ಕಾರದ ಮೊರೆ ಕೂಡ ಹೋಗಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂಥದ್ದು. ಸರಿಯಾದ ಪೂರೈಕೆ ಆಗ್ತಾ ಇಲ್ಲ ಗ್ಯಾಸ್ ಪ್ಲಾಂಟ್ಗಳು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಎಲ್ಲಾ ಕಡೆನೂ ಕೂಡ ಆಗ್ತಾ ಇದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಪ್ಲಾಂಟ್ ಇದು. ಸಂಪೂರ್ಣವಾಗಿ ಖಾಲಿ ಓಡಿತಾ ಇದೆ. ಸರಿಯಾದ ಪೂರೈಕೆ ಇಲ್ಲದೆ ಗ್ಯಾಸ್ ಪ್ಲಾಂಟ್ಗಳು ಖಾಲಿ ಓಡಿತಾ ಇರುವಂಥದ್ದು. 70 ದಿನಕ್ಕಾಗುವಷ್ಟು ಸ್ಟಾಕ್ ಇದೆ ಅಂತ ಅಂದ್ರೂ ಕೂಡ ಆಲ್ರೆಡಿ ಇದರ ಪರಿಣಾಮ ಎಲ್ಲೆಡೆ ರವಾನಿಸ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಹೋಟೆಲ್ಗಳನ್ನ ಮುಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಾಲೀಕರು. ಇನ್ನೊಂದ್ ಕಡೆನಲ್ಲಿ ಗ್ಯಾಸ್ ಸರಬರಾಜೇ ಇಲ್ಲ. ಸಂಪೂರ್ಣವಾಗಿ ಗ್ಯಾಸ್ ಪ್ಲಾಂಟ್ ಖಾಲಿ ಅಂತ ಹೊಡಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ದರ ಜಾಸ್ತಿ ಆಗಿದೆ. ಅದೆಲ್ಲವುದನ್ನ ಕೂಡ ಒಂದ್ ಕಡೆನಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಕ್ಕೆ ಹೋದ್ರೆ ಇನ್ನೊಂದ್ ಕಡೆನಲ್ಲಿ ಗ್ಯಾಸ್ಗಳ ಸರಬರಾಜೇ ಇಲ್ಲ. ಸ್ಥಗಿತ ಆಗಿರುವಂಥದ್ದು ಏಕಾಏಕಿ. ಕೇಂದ್ರ ಸರ್ಕಾರ ಹೇಳಿಕೆಯನ್ನ ಕೊಟ್ಟರು ಕೂಡ 70 ದಿನಕ್ಕಾಗತ್ತೆ ಅಂತ ಹೇಳಿದ್ರು ಕೂಡ ಏಕಾಏಕಿ ಇದೀಗ ಸರಬರಾಜನ್ನ ಸ್ಟಾಪ್ ಮಾಡಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಪ್ಲಾಂಟ್ ಸಂಪೂರ್ಣವಾಗಿ ಖಾಲಿ ಅಂತ ಹೊಡಿತಾ ಇರುವಂಥದ್ದು. ಈ ಪೈಕಿ ಬೆಂಗಳೂರಿನಲ್ಲಿ 8,000 ಹೋಟೆಲ್ಗಳಿದ್ದಾವೆ. ಅದನ್ನೆಲ್ಲವನ್ನ ಹೇಗೆ ನಿಭಾಯಿಸಬೇಕು? ಗ್ಯಾಸೇ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪೂರೈಕೆ ಆಗ್ತಾ ಇಲ್ಲ. ಸರಿಯಾಗಿ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಲಾರಿಗಳು ಸಾಲ್ಗಟ್ಟಿ ನಿಂತಿದ್ದಾವೆ. ಪೂರ್ತಿಯಾಗಿ ಖಾಲಿ ಹೊಡಿತಾ ಇರುವಂಥದ್ದು. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಪ್ಲಾಂಟ್ ಇದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಕಡೆನಲ್ಲಿ ಲಾರಿಗಳು ಸಂಪೂರ್ಣವಾಗಿ ಸಾಲುಗಟ್ಟಿ ನಿಂತಿದ್ದಾವೆ. ಎಲ್ಲವೂ ಕೂಡ ಖಾಲಿ ಹೊಡಿತಾ ಇರುವಂಥದ್ದು. ಸ್ಥಗಿತ ಆಗಿದೆ. ಏಕಾಏಕಿ ಸ್ಟಾಪ್ ಆಗಿದೆ ಸರಬರಾಜಿನಲ್ಲಿ. ಸರಿಯಾದ ಪೂರೈಕೆ ಇಲ್ಲದೆ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಈ ಕುರಿತಾಗಿ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಜೊತೆಯಲ್ಲಿ ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಏನ್ ಮಾಡುತ್ತೆ, ಇದಕ್ಕಾಗಿ ಯಾವೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಿನದಾಗಿ ಕಾಡ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಇದೀಗ ಎಲ್ಲಾ ಕಡೆನೂ ಕೂಡ ರವಾನಿಸ್ತಾ ಇದೆ. ಮಧ್ಯಪ್ರಾಚ್ಯದಿಂದ ಪೂರೈಕೆಯಾಗ್ತಿದ್ದಂತಹ ನೈಸರ್ಗಿಕ ಅನಿಲ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದರ ಪರಿಣಾಮ ಇದೀಗ ಭಾರತಕ್ಕೂ ಕೂಡ ಬಿದ್ದಿದೆ. ಹಾಗಾಗಿ ತೈಲ ಕೊರತೆ ಆಗ್ತಾ ಇರುವಂಥದ್ದು. LPG ಸಿಲಿಂಡರ್ಗಳ ಕೊರತೆ ಇದೀಗ ಜಾಸ್ತಿ ಆಗ್ತಾ ಇದೆ. ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ದರ ಕೂಡ ಏರಿಕೆ ಆಗಿದೆ. ಮಧ್ಯಮ ವರ್ಗದವರಿಗೆ ಇದರ ಪರಿಣಾಮ ಕೂಡ ಎದುರಾಗ್ತಾ ಇರುವಂಥದ್ದು. ನೆಲಮಂಗಲ ತಾಲೂಕಿನ ಸೋಲೂರು ಬಳಿಯ ಗ್ಯಾಸ್ ಪ್ಲಾಂಟ್ ಇದು. ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಇಲ್ಲಿರುವಂತಹ ಲಾರಿಗಳು ಸುಮ್ಮನೆ ನಿಂತಿದ್ದಾವೆ ಸಾಲುಗಟ್ಟಿ. ನೆಲಮಂಗಲ ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಸಾಲುಗಟ್ಟಿ ಲಾರಿಗಳು ನಿಂತಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ಈ ಒಂದು LPG ಸಿಲಿಂಡರ್ಗಳಿಂದ ಆಗ್ತಾ ಇರುವಂತಹ ಕೊರತೆಯಿಂದ ಹೋಟೆಲ್ ಮಾಲೀಕರು ಕೂಡ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡೋದಕ್ಕೆ, ಅಂದ್ರೆ ಸ್ಥಗಿತಗೊಳಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬಂದ್ ಮಾಡಿ ಎಲ್ಲವನ್ನ ಕೂಡ ಸರಿದೂಗಿಸೋವರೆಗೂ ಕೂಡ ನಾವು ಹೋಟೆಲ್ ಅನ್ನ ನಡೆಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕೂಡ ಬಂದಿದ್ದಾರೆ.